ಇವತ್ತಿನ ಬ್ಲಾಗಲ್ಲಿ ನಾನೊಂದು ಕರೆಂಟ್ ಅಫೇರ್ಸ್ ಬಗ್ಗೆ ಒಂದು ಅಪ್ಡೇಟ್ ಕೊಡಕ್ಕೆ ಇಷ್ಟಪಡ್ತೀನಿ. ತೆಲಂಗಾಣದಲ್ಲಿ 400 ಎಕರೆ ಕಾಡನ್ನ ನಾಶ ಮಾಡಕ್ ಹೊರಟಿರ್ತಾರೆ. ಅದು ಹೈದರಾಬಾದ್ ಯೂನಿವರ್ಸಿಟಿ ಪಕ್ಕನೆ. ಸೊ ಅಲ್ಲಿರೋ ಸ್ಟೂಡೆಂಟ್ಸ್ ಎಲ್ಲ ಪ್ರೊಟೆಸ್ಟ್ ಮಾಡಿ ಎಲ್ಲ ಮಾಡಿ ಸುಪ್ರೀಂ ಕೋರ್ಟ್ ನಿನ್ನೆ ಸ್ಟೇ ತಂದಿದೆ. ಏನಕ್ಕಿದು ಕಾಡ್ ನಾಶ ಮಾಡಕ್ ಹೋಗಿದ್ದಾರೆ ಅಂದ್ರೆ IT ಪಾರ್ಕಿಗೆ ಜಾಗ ಮಾಡ್ಕೊಡೋದಕ್ಕೋಸ್ಕರ, IT ಪಾರ್ಕ್ ಮಾಡೋದಕ್ಕೋಸ್ಕರ ತೆಲಂಗಾಣ ಸರ್ಕಾರ ತಗೊಂಡಿರೋ ನಿರ್ಧಾರ. 400 ಎಕರೆ ಹಸಿರು ಕಾಡು ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾವು ಒಂದು ಗಿಡ ನೆಡೋದಕ್ಕೆ ಎಷ್ಟು ದಿನ ಬೇಕು, ಆ ಗಿಡ ಬೆಳೆದು ಅದು ಫಲ ಕೊಡೋದು, ಹೂ ಕೊಡೋದು, ಹಣ್ಣು ಕೊಡೋದಕ್ಕೆ ಎಷ್ಟು ದಿನ ಬೇಕಾಗುತ್ತೆ. ಇನ್ನ 400 ಎಕರೆ ಕಾಡು, ಅದರಲ್ಲಿರೋ ಗಿಡ ಮರಗಳು, ಅದರಲ್ಲಿರೋ ವಿಶಿಷ್ಟವಾದ ಪಕ್ಷಿ ಸಂಕುಲ, ಪ್ರಾಣಿ ಸಂಕುಲ ಎಲ್ಲ ನಾಶ ಆಗುತ್ತೆ. ಹೋಗ್ಲಿ, ಅದಕ್ಕೆ ಬದಲಿ ವ್ಯವಸ್ಥೆ ಇದೆಯಾ? ಇಲ್ಲ. ಕಾಡು ಕಾಡೆ, ಅವುಗಳ ವಾಸಸ್ಥಾನ ಅದು. ಈಗ ನಮಗ್ ಹೇಗೆ ಊರ್ ಬಿಟ್ಟು ಕಾಡು ಸೇರ್ಕೊಳ್ಳಿ ಅಂದ್ರೆ ನಾವು ಬದುಕಕ್ಕಾಗುತ್ತಾ? ಹಾಗೆ ಅವು ಕಾಡ್ ಬಿಟ್ಟು ಊರಿಗೆ ಬಂದ್ ಬದುಕಕ್ಕಾಗುತ್ತಾ? ಇದರಿಂದ ಉಂಟಾಗುವಂತ ಪರಿಸರದಲ್ಲಿ ಅಸಮತೋಲನದಿಂದ ನಮ್ಗೆ ಮನುಷ್ಯರಿಗೆ ತೊಂದರೆ ಆಗುತ್ತೆ. ಅದು ಅವ್ರಿಗೆ ಆ ಸಂದರ್ಭ ಬಂದಾಗ ಮಾತ್ರ ನಮ್ಗಳಿಗೆ ಅರ್ಥ ಆಗೋದು. IT ಪಾರ್ಕ್ ಕೂಡ ಮಾಡ್ಲಿ, ಖಾಲಿ ಜಾಗ ತುಂಬಾ ಇದೆ, ಆ ಜಾಗದಲ್ಲಿ IT ಪಾರ್ಕ್ ಮಾಡ್ಲಿ. ಖಾಲಿ ಭೂಮಿ ಇರೋ ಕಡೆ IT ಪಾರ್ಕ್ ಮಾಡ್ಲಿ, ಯಾರು ಬೇಡ ಅಂತ ಹೇಳಲ್ಲ. ಅದು ಕೂಡ ಡೆವಲಪ್ಮೆಂಟ್ ಆಗ್ಬೇಕು, ಅದರಿಂದ ಕೂಡ ನಮ್ ದೇಶ ಬೆಳಿಬೇಕು. ಹಾಗಂತ ನಾವು ಕಾಡನ್ನ ನಾಶ ಮಾಡೋದು ಸರಿಯಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಮನುಷ್ಯನ ಬದುಕಿಗೆ ಎಲ್ಲವೂ ಕೂಡ ಮುಖ್ಯ. ಕಾಡು ಮುಖ್ಯ, ಈ ಕಡೆ ಕಂಪನಿಗಳು ಮುಖ್ಯ, ಎಲ್ಲವೂ ಕೂಡ ಮುಖ್ಯ. ಆದ್ರೆ ಎಲ್ಲವೂ ಸಮತೋಲನದಲ್ಲಿ ಇರ್ಬೇಕು. ಒಂದನ್ನೇ ಜಾಸ್ತಿ ಮಾಡಿ ಒಂದನ್ನ ಕಡಿಮೆ ಮಾಡೋದ್ರಿಂದ ಅಸಮತೋಲನ ಉಂಟಾಗುತ್ತೆ ಬಿಟ್ರೆ ಯಾವುದೇ ರೀತಿ ಡೆವಲಪ್ಮೆಂಟ್ ಆಗೋದಿಲ್ಲ. ಸುಪ್ರೀಂ ಕೋರ್ಟ್ ಇಂದ ನಿನ್ನೆ ಸ್ಟೇ ಬಂದಿರೋದ್ರಿಂದ ಸದ್ಯಕ್ಕೆ ಸ್ಟಾಪ್ ಆಗಿದೆ. ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ರಾಜಕೀಯ ಪ್ರಭಾವ ಇರೋದ್ರಿಂದ ಏನಾಗುತ್ತೆ ಅಂತ ನಾವು ಊಹಿಸೋಕ್ ಕೂಡ ಆಗೋದಿಲ್ಲ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆ ಮುಂಚೆನೆ ಎದ್ದು ಸ್ನಾನ ಮಾಡಿ, ಪೂಜೆ ಮಾಡಿ, ತಿಂಡಿ ಮಾಡಿ ಎಲ್ಲ ಮುಗಿಸಿ ಬೆಂಗಳೂರಲ್ಲೇ ನಾವೊಂದೆರಡು ಹಸು ಸಾಕಿರೋದ್ರಿಂದ ಹಸುಗಳ ಹತ್ರ ಬಂದು ಹೋಗೋಣ, ಸ್ವಲ್ಪ ಮನ್ಸಿಗೆ ಸಮಾಧಾನ ಸಿಗುತ್ತೆ ಅಂತ ಹಸುಗಳ ಹತ್ರ ಬಂದು ಮುದ್ದು ಮಾಡಿ ಹಸುಗಳ ಯೋಗಕ್ಷೇಮ ವಿಚಾರಿಸಿ ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು ಬಂದೆ ವಾಪಸ್. ಈ ವ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.